ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾದಂಥ ಅತ್ಯುನ್ನತ ವೇದಿಕೆ ವಿಧಾನಮಂಡಲವೇ ಆಗಿತ್ತು. ವಿಧಾನಮಂಡಲದಲ್ಲಿ ಪ್ರಶ್ನೆ ಕೇಳಲಿಕ್ಕೂ ಅವಕಾಶ ಕೊಡಲಿಲ್ಲ. ಆರೋಪ ಎರಡನೇ ಮಾತು, ಪ್ರಶ್ನೆ ಕೇಳಲಿಕ್ಕೂ ಕೂಡ ಅವಕಾಶ ಕೊಡದೆ ಚರ್ಚೆನೆಯೂ ಮಾಡ್ದಲೇ ಈಗ ಹೊರಗಡೆ ಬಂದು ಜಾಹೀರಾತು ಕೊಡುವಂಥ ದುಸ್ಥಿತಿ ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲಿ ಒಂದು ಕಪ್ಪು ಚುಕ್ಕೆ. ಯಾಕೆಂದರೆ ಒಬ್ಬ ಮುಖ್ಯಮಂತ್ರಿ ಆದವರು ಯಾವಾಗ ಹತಾಶರಾಗ್ತಾರೆ ಅಂತ ಹೇಳಿದ್ರೆ, ತನ್ನ ತಪ್ಪು ಜಾಹೀರಾಗ್ತಾ ಇದೆ ಅಂದಾಗ ಹತಾಶರಾಗ್ತಾರೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೂ ಕೂಡ ಅವರ ಇದುವರೆಗಿನ ತಪ್ಪುಗಳು ಜನರಿಗೆ ದಾಖಲೆ ಸಮೇತ ಸಿಕ್ಕಿರಲಿಲ್ಲ. ಈಗ ದಾಖಲೆ ಸಮೇತ ಸಿಕ್ಕಿದೆ. ಹಿಂದೆಯೂ ತಪ್ಪು ಮಾಡಿದರು. ಈಗ ರೇಡಿಯೋ ಕೂಡ ಒಂದು ಮಹಾಪರಾಧ. ರೇಡಿಯೋ ಅನ್ನೋ ಹೆಸರಿನಲ್ಲಿ 880 ಎಕರೆ ಅರ್ಕಾವತಿ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆ ಆಗಿದ್ದನ್ನು ಡಿನೋಟಿಫಿಕೇಷನ್ ಮಾಡಿದರು. ಡಿನೋಟಿಫಿಕೇಷನ್ ಹೆಸರು ಬಳಸಿರಲಿಲ್ಲ, ಅದರ ಕೃತ್ಯ ಅದೇ ಆಗಿತ್ತು, ಡಿನೋಟಿಫಿಕೇಷನ್ನೇ ಆಗಿತ್ತು. ಈಗ ಮೂಡಾದಲ್ಲಿ ತುಂಬ ಇರ್ರೆಗ್ಯುಲಾರಿಟೀಸ್ ಇದೆ. ಅವತ್ತೇ ನಾವು ಆಪಾದನೆ ಮಾಡಿದಂತೆ ಸ್ವಜನ ಪಕ್ಷಪಾತ, ಭ್ರಷ್ಟಾಚಾರ, ಅಧಿಕಾರ ದುರುಪಯೋಗ ಮೂರೂ ನಡೆದಿದೆ. ಆ ಮೂರೂ ನಡೆದಿದೆ ಅನ್ನೋದು ಸಾಕ್ಷಿ ಸಮೇತ ನಾವು ನಿರೂಪಿಸ್ತೀವಿ ಅಂತಲೇ ಅವರು ವಿಧಾನಸಭೆಯಲ್ಲಿ ನಮಗೆ ವಿಧಾನಮಂಡಲದಲ್ಲಿ ನಮಗೆ ಚರ್ಚೆ ನಡೆಸಲಿಕ್ಕೆ ಅವಕಾಶ ಕೊಡಲಿಲ್ಲ. ಅವರಿಗೆ ಅವರೇ ಬಳಸೋ ಭಾಷೆಯ ಪ್ರಕಾರ ಸತ್ಯವನ್ನು ಎದುರಿಸುವ ದಮ್ ಇದ್ದಿದ್ದರೆ ಅವರು ವಿಧಾನಮಂಡಲದಲ್ಲಿ ಚರ್ಚೆಗೆ ಅವಕಾಶ ಕೊಡ್ತಿದ್ರು. ನಮಗೆ ಅನಿವಾರ್ಯ, ಅವರು ವಿಧಾನಮಂಡಲದಲ್ಲಿ ಅವಕಾಶ ಕೊಡದೇ ಇದ್ದಿದ್ದರಿಂದ ಪ್ರಜಾಪ್ರಭುತ್ವದಲ್ಲಿ ನಮ್ಮ ಪ್ರಭುಗಳು ಪ್ರಜೆಗಳು, ಅವರಿಗೆ ಸತ್ಯದ ಮನವರಿಕೆ ಮಾಡಿಕೊಡೋದು ಅನಿವಾರ್ಯ. ಹಾಗಾಗಿ ಬೆಂಗಳೂರಿನಿಂದ ಮೈಸೂರುವರೆಗೆ NDA BJP JDS ಜಂಟಿಯಾಗಿ ಪಾದಯಾತ್ರೆ ಮಾಡ್ತೇವೆ, ಜನರಿಗೆ ಸತ್ಯವನ್ನು ಹೇಳ್ತೇವೆ. ಇಷ್ಟರಿಂದಲೇ ಒಪ್ಕೊಳ್ತಾರೆ ಅಂತಿಲ್ಲ. ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಎಲ್ಲ ಆಯಾಮಗಳಲ್ಲೂ ಕೂಡ ನಾವು ಮೂಡ ಮತ್ತು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರ್ತಕ್ಕಂಥ ಹಗರಣವನ್ನು, ಹಾಗೆ ಇವರ ಸರ್ಕಾರದಲ್ಲಿ ಬೇರೆ ಬೇರೆ ಹಗರಣಗಳು ಏನು ನಡೆದಿದ್ದಾವೆ ಅದೆಲ್ಲವನ್ನು ಕೂಡ ಬಯಲಿಗೆಳೆಯ ಕೆಲಸ ನಾವು ಮಾಡ್ತೇವೆ. ಪಾದಯಾತ್ರೆಗೆ ಬರಲ್ಲ ಅಂತ ಯತ್ನಾಳ್ ಅವರು ಇರ್ಬೋದು, ರಮೇಶ್ ಜಾರಕಿಹೊಳಿ ಇಬ್ಬರು ಕೂಡ ಹೇಳಿದ್ರು, ಪ್ರತ್ಯೇಕ ಪಾದಯಾತ್ರೆ ಮಾಡ್ತಾರೆ. ನಾನು ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬಯಸೋದಿಲ್ಲ. ಒಂದು ಸದುದ್ದೇಶ ಇಟ್ಕೊಂಡು ಭ್ರಷ್ಟಾಚಾರದ ಹಗರಣಗಳನ್ನು ಬಯಲಿಗೆಳೆಯೋ ಉದ್ದೇಶದಿಂದ ಇದು ಪಾದಯಾತ್ರೆ ಮಾಡ್ತಾಯಿದ್ದೀವಿ. ಹಾಗಾಗಿ ನಾನು ಅವರು ಏನು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋಕ್ಕೆ ಬಯಸೋದಿಲ್ಲ. ಅರವಿಂದ್ ಲಿಂಬಾವಳಿ ಅವರು ಟ್ವೀಟ್ ಮಾಡಿದ್ರು, ನೀವು ಮೂಡ ಅಥವಾ ವಾಲ್ಮೀಕಿ ಹೋರಾಟ ಅದು ಕೆಲವೊಂದು ಕಡೆ ಹೊಂದಾಣಿಕೆ ಹೋರಾಟ ಆಗಿದ್ದು ಅಷ್ಟರ ಮಟ್ಟಿಗೆ ಸಾಗಿಲ್ಲ ಸದನದ ಒಳಗಡೆ ಅಂತ ನೇರವಾಗಿ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅರವಿಂದ್ ಲಿಂಬಾವಳಿಯವರು ದೀರ್ಘಕಾಲ ಪಕ್ಷದ ಹೆಚ್ಚಿನ ಅತ್ಯುನ್ನತ ಹುದ್ದೆಗಳನ್ನು ಅಲ್ಲಿ ಜವಾಬ್ದಾರಿ ಹೊತ್ಕೊಂಡು ಮಾರ್ಗದರ್ಶನ ಮಾಡಿದವರು. BJP ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು, BJP ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು, ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದವರು. ಅವರು ಇನ್ಯಾವ ರೀತಿ ಪರಿಣಾಮಕಾರಿಯಾಗಿ ಹೋರಾಟ ಮಾಡಬೇಕು ಅಂತ ಅವ್ರು ಬಯಸ್ತಾರೋ ಅವ್ರ ಸಲಹೆಯನ್ನು ಸಕಾರಾತ್ಮಕವಾಗಿ ಪಕ್ಷ ತಗೊಳ್ಳುತ್ತೆ ಅನ್ನುವಂಥ ವಿಶ್ವಾಸದೊಂದಿಗೆ ನಾವು ಯಾವುದೇ ಅನುಮಾನಕ್ಕೆ ಆಸ್ಪದ ಇಲ್ಲದ ರೀತಿಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹೇಗೆ ಜೀರೋ ಟಾಲರೆನ್ಸನ್ನು ಹೊಂದಿದ್ದಾರೋ ಹಾಗೆ ಜೀರೋ ಟಾಲರೆನ್ಸನ್ನು ಇಟ್ಕೊಂಡೇ ಹೋರಾಟ ಮಾಡಬೇಕು. ನಾವು ಭ್ರಷ್ಟಾಚಾರದ ವಿರುದ್ಧ ಶೂನ್ಯ ಸಹನೆ ಹೊಂದದೇ ಇದ್ದರೆ ರಾಜ್ಯಕ್ಕೆ ಮತ್ತು ಪಕ್ಷಕ್ಕೆ ಭವಿಷ್ಯ ಇಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.